व्यासाय भवनाशाय श्रीशाय गुणराशये सद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ಓಂ। ಹಿಂದಿನ ಪಾಠದಲ್ಲಿ ಅರ್ಜುನ ಮತ್ತು ಸುಭದ್ರೆ ಸಂವಾದ ಮಾತಾಡ್ತಾ ಇರ್ತಾರೆ. ಮಾತನಾಡುವಾಗ ಸುಭದ್ರೆ ಕೇಳ್ತಾಳೆ, ಯತಿಗಳೇ, ನೀವು ತೀರ್ಥಯಾತ್ರೆ ಮಾಡ್ತಾ ಬಂದಿದ್ದೀರಿ ಅಂತ ಹೇಳಿದ್ರಿ. ಆ ತೀರ್ಥಯಾತ್ರೆ ಮಾಡ್ಬೇಕಾದ್ರೆ ಎಲ್ಲಾದರೂ ಕೂಡ ಪಾಂಡವರನ್ನ ನೋಡಿದ್ರ, ಕುಂತಿಯನ್ನ ಕಂಡ್ರ, ದ್ರೌಪದಿಯನ್ನ ಕಂಡ್ರ ಅಂತ ಕೇಳಿದಾಗ ಅವಶ್ಯವಾಗಿ ಕಂಡಿದ್ದೇನೆ, ಅವರೆಲ್ಲರೂ ಕೂಡ ಕುಶಲವಾಗಿ ಇದ್ದಾರೆ, ಅನಾಮಯಂ ಎಂಬುದಾಗಿ ಹೇಳಿದ್ರು. ಅದಾದ ಮೇಲೆ ಮತ್ತೆ ಸುಭದ್ರೆ ಕೇಳ್ತಾಳೆ, ಸರಿ ಅರ್ಜುನನ ನೋಡಿದ್ರ ಅಂತ. ಯಾಕೆ ಸ್ಪೆಷಲ್ ಆಗಿ ಅರ್ಜುನನ್ ಕೇಳಿಲ್ಲ ಅಂತ ಹೇಳಿದ್ರೆ, ಅವಳಿಗೆ ಗೊತ್ತಿತ್ತು ಅರ್ಜುನ ಹೀಗೆ ತೀರ್ಥಯಾತ್ರೆ ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ಕೇಳ್ತಾಳೆ, ಅರ್ಜುನ ನನ್ನ ಕಂಡ್ರ ಅಂತ. ಆವಾಗ ನೋಡಿದ್ದೇನೆ ಅಂತ ಹೇಳ್ತಾಳೆ. ತಕ್ಷಣ ಎಲ್ಲಿ ನೋಡಿದ್ರಿ ಅಂತ ಕೇಳ್ತಾಳೆ. ಇಲ್ಲೇ ನೋಡಿದ್ದೀನಿ ಅಂತ. ಮತ್ತೆ ಎಲ್ಲಿ ಎಲ್ಲಿ ಅಂತ ಕೇಳಿದಾಗ, ಸೋಪ್ಯಾಹೋನ್ಮತ್ತೆ ಸೋಸ್ಮಿ ಹೀತಿ ಸ್ಮಯಂಸ್ತಾವ್ ಅಂತ ಹುಚ್ಚಿ ನಾನೇ ಅರ್ಜುನ ಅಂತ ಅರ್ಜುನ ಹೇಳಿದಾಗ ಸುಭದ್ರೆಗೆ ಫುಲ್ಲಾಕ್ಷಿ ತಂ ಸಾ ದದರ್ಶಾತಿ ಹೃಷ್ಟ ಅಂತ ಅರಳು ಕಣ್ಗಳಿಂದಾಗಿ ಅರ್ಜುನನನ್ನ ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ ಅಂತ ಎಷ್ಟು ವಿಚಾರ ಆಗಿತ್ತು. ಇಂದು 183ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಥೋ ಹರ್ಷಾತ್ ಲಜ್ಜಯ ಚೋತ್ಪಲಾಕ್ಷಿ ಕಿಂಚಿನ್ನೋಚೆ ಪಾರ್ಥಯೇನಾಂ ಉವಾಚ. ಕಾಮಾವಿಷ್ಟೋ ಮುಖ್ಯಕಾಲೋ ಹ್ಯಯಂ ನೌ ಉದ್ವಾಹಾರ್ಥಂ ದ್ವಿತಿಸಾ ಚೈನಮಾಹ. ಪದಚ್ಛೇದ. ತತಃ ಹರ್ಷಾತ್ ಲಜ್ಜಯ ಚ ಉತ್ಪಲಾಕ್ಷಿ ಕಿಂಚಿತ್ ನ ಊಚೆ ಪಾರ್ಥಃ ಏನಾಂ ಉವಾಚ ಕಾಮಾವಿಷ್ಟಃ ಮುಖ್ಯಕಾಲಃ ಹಿ ಅಯಂ ನೌ ಉದ್ವಾಹಾರ್ಥಂ ತು ಇತಿ ಸ ಚ ಏನಂ ಆಹ. ಇದನ್ನು ಕೇಳಿ ನನ್ನ ಎದುರುಗಡೆ ಇರುವಂತಹ, ನಾನು ಅನೇಕ ತಿಂಗಳುಗಳಿಂದ ಸೇವೆ ಮಾಡ್ತಾ ಇರುವಂತಹ ವ್ಯಕ್ತಿಯೇ ಅರ್ಜುನ ಅಂತ ಗೊತ್ತಾದಾಗ ಅವಳಿಗೆ ಭಾರಿ ಹರ್ಷವಾಯಿತು, ಭಾರಿ ಸಂತೋಷ ಆಯಿತು. ಲಜ್ಜಯ, ಅವಳಿಗೆ ನಾಚಿಕೆನೂ ಆಯ್ತು ಅಂತೆ. ತಾನು ಇಷ್ಟು ವರ್ಷದಿಂದಾಗಿ ಬಯಸ್ತಾ ಇದ್ದಂತಹ ಅರ್ಜುನ ತನ್ನ ಕಣ್ಣ ಮುಂದೆ ಇದ್ದ ಅಂತ ಹೇಳಿದಾಗ ಸಹಜವಾದಂತಹ ಹೆಣ್ಣಿಗೆ ಆಗುವಂತಹ ನಾಚಿಕೆ ಆಯಿತು. ಹೀಗೆ ಲಜ್ಜಯ ಚ ಉತ್ಪಲಾಕ್ಷಿ, ಅವಳು ಎಂಥವಳು? ಉತ್ಪಲಾಕ್ಷಿ, ಒಳ್ಳೆ ಕೆನ್ನೆದಿಲೆಯಂತಹ ಕಣ್ಣುಗಳಿರುವಂತಹ ಆ ಸುಭದ್ರಾದೇವಿಯರು ಕಿಂಚಿತ್ ನೋಚೆ, ಏನು ಮಾತಾಡಲೇ ಇಲ್ಲ ಅಂತೆ. ಸಾಮಾನ್ಯವಾಗಿ ಮನುಷ್ಯರಿಗೆ, ವ್ಯಕ್ತಿಗಳಿಗೆ ಭಾರೀ ಆನಂದ ಆದಾಗ ಮಾತು ಬರೋದಿಲ್ಲ, ಅದೇ ರೀತಿ ಭಾರಿ ದುಃಖ ಆದಾಗ ಮಾತು ಬರೋದಿಲ್ಲ. ಭಾಗವತಲ್ಲಿ ನೋಡ್ತೇವೆ, ಈ ಧ್ರುವ ಮಹಾರಾಜರು
ಅವರಿಗೆ ತಾಯಿಯಾದಂತಹ ಸುರುಚಿ ಮಹಲತಾಯಿ ಅಪಮಾನ ಮಾಡ್ತಾಳೆ. ನೀನು ತಂದೆಯ ತೊಡೆಯನ್ನಿರ್ಬೇಕಾದ್ರೆ ಬರೀ ನೀನು ಉತ್ತಾನ ಪಾದನ ಮಗನಾದ್ರೆ ಸಾಕಾಗೋದಿಲ್ಲ, ಸುರುಚಿಯ ಮಗನೂ ಆಗಬೇಕು ಅಂತ ಅವಮಾನ ಮಾಡಿದಾಗ ಅವರಿಗೆ ಭಾರಿ ದುಃಖ ಆಗ್ಬಿಡುತ್ತೆ. ಆ ದುಃಖದಿಂದಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಅಲ್ಲಿದ್ದಂತಹ ಸೇವಕಿ ಇರೋದನ್ನ ಸುನೀತಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಅದು ಬರುತ್ತೆ, ಭಾಗ ಬರುತ್ತೆ. ಹಾಗೆ ಮುಂದೆ ತಪಸ್ ಮಾಡ್ಲಿಕ್ಕೆ ಹೋದ. ತಪಸ್ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾದ ವಾಸುದೇವ ರೂಪದಿಂದಾಗಿ. ಆವಾಗ್ಲೂ ಮಾತು ಬರ್ಲಿಲ್ಲ ಅಂತ, ಯಾಕಂದ್ರೆ ಭಾರಿ ಆನಂದ ಆಯ್ತು ಅಂತ. ಹೀಗೆ ಭಾರೀ ಆನಂದ ಆದಾಗ ಅಥವಾ ಭಾರೀ ದುಃಖ ಆದಾಗ ಮಾತುಗಳು ಸಹಜವಾಗಿ ಬರೋದಿಲ್ಲ. ಹಾಗೆ ಇವಳು ಕೂಡ ಕಿಂಚಿತ್ ನೋಚೆ, ತಾನು ಬಯಸಿದಂತಹ ವ್ಯಕ್ತಿ ತನ್ನ ಎದುರುಗಡೆ ಇದ್ರೂ ಕೂಡ ಆ ಭಾರೀ ಆನಂದದಿಂದಾಗಿ ಮತ್ತು ನಾಚಿಕೆಯಿಂದಾಗಿ ಏನು ಕೂಡ ಮಾತನಾಡಲಿಲ್ಲ ಅಂತೆ. ಆ ಸಂದರ್ಭದಲ್ಲಿ ಕಾಮಾವಿಷ್ಟ, ಅವಳಲ್ಲಿ ಪ್ರೀತಿಯನ್ನು ತುಂಬಿದಂತಹ, ಅವಳನ್ನ ಪ್ರೀತಿಸ್ತಾ ಇದ್ದಂತಹ ಆ ಅರ್ಜುನ ಹೇಳ್ತಾ ಇದ್ದಾನೆ, ಅಯಂ ಮುಖ್ಯ ಕಾಲ, ಇದು ನಮಗೆ ಅತ್ಯಂತ ಪ್ರಧಾನವಾದಂತಹ ಕಾಲ. ಯಾವುದಕ್ಕೆ? ನೌ ಉದ್ವಾಹಾರ್ಥಂ. ನೌ ಅಂದ್ರೆ ನಮ್ಮಿಬ್ಬರಿಗೆ ಮದುವೆಯಾಗ್ಲಿಕ್ಕೆ, ಉದ್ವಾಹ ಅಂದ್ರೆ ವಿವಾಹ ಅಂತ. ಸಾಮಾನ್ಯವಾಗಿ ಮೇಲ್ನೋಟದ ಅರ್ಥ ಉದ್ವಾಹ ಅನ್ನೋದಕ್ಕೆ ಎತ್ಕೊಳ್ಳೋದು, ಜವಾಬ್ದಾರಿ ಹೊತ್ಕೊಳ್ಳೋದು ಅಂತ ಆ ರೀತಿ ಅರ್ಥ. ಉದ್ವಾಹ ಅದನ್ನ ವಿವಾಹ ಶಬ್ದದಿಂದ ಕೂಡ ಇದು ಮಾಡ್ತಾರೆ, ವಿವಾಹ ಅನ್ನುವಂಥ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಯಾಕೆಂದ್ರೆ ವಿವಾಹ ಅದು ದೊಡ್ಡ ಜವಾಬ್ದಾರಿ ಹೊತ್ಕೊಳ್ಳೋದು, ಅದು ಗಂಡಿಗಾಗಲಿ ಹೆಣ್ಣಿಗಾಗಲಿ ಜಡ್ಡ ಜವಾಬ್ದಾರಿ ಹೊತ್ಕೊಳ್ಳುವಂತ ಕಾರ್ಯ ಆಗಿದ್ದ ಆದ್ದರಿಂದಾಗಿ ವಿವಾಹ ಎನ್ನುವಂತ ಅರ್ಥದಲ್ಲಿ ಉದ್ವಾಹ ಎನ್ನುವಂತಹ ಶಬ್ದವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಅರ್ಜುನ ಹೇಳ್ತಾ ಇದ್ದಾನೆ, ಅಯಂ ನೌ ಉದ್ವಾಹಾರ್ಥಂ ಮುಖ್ಯ ಕಾಲ, ಇದು ನಮಗೆ ಮದುವೆಯಾಗಲಿಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಕಾಲ. ನಾವಿಬ್ಬರು ಕೂಡ ಈಗಲೇ ಮದುವೆಯಾಗೋಣ ಅಂತ. ಮಹಾಭಾರತದ ಆದಿಪರ್ವದಲ್ಲಿ ವಿಚಾರ ಬರುತ್ತೆ. ಅಲ್ಲಿ ಹೇಳ್ತಾನೆ, ನೋಡು, ವಿವಾಹ ಅನೇಕ ರೀತಿಯಾಗಿದೆ, ಅದರಲ್ಲಿ ಒಂದು ಗಾಂಧರ್ವ ವಿವಾಹ. ಆ ಗಾಂಧರ್ವ ವಿವಾಹಕ್ಕೆ ಮುಹೂರ್ತ ನಕ್ಷತ್ರ ಅದು ಇದು ಏನು ನೋಡ್ಬೇಕಾಗಿಲ್ಲ. ಇಬ್ಬರ ಮನಸ್ಸು, ಗಂಡು ಹೆಣ್ಣಿನ ಮನಸ್ಸು ಒಂದಾದರೆ ಸಾಕು, ಮದುವೆಯಾಗಬಹುದು. ಹಾಗಾಗಿ ನನಗೆ ನೀನ್ ಇಷ್ಟ ಆಗಿದ್ದೀಯಾ, ನಿನಗೆ ನಾನು ಇಷ್ಟ ಆಗಿದ್ದೇನೆ, ಹಾಗಾಗಿ ಈಗಲೇ ವಿವಾಹ ಮಾಡಿಕೊಳ್ಳೋಣ ಎಂಬುದಾಗಿ ಅರ್ಜುನ ಆ ಸುಭದ್ರೆಗೆ ತಿಳಿಸಿದ. ಆವಾಗ ಅವಳು ಒಂದು ಮಾತನ್ನ ಹೇಳಿದಳು. ಸಾ ಏನಂ ಆಹ, ಏನ್ ಮಾತಾಡಿದ್ಲು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ. ನಾತಿಕ್ರಮ ವಾಸುದೇವಸ್ಯ ಯುಕ್ತಃ ತಸ್ಮಾತ್ ತೇನ ಸ್ವಪಿತೃಭ್ಯಾಂ ಚ ದತ್ತಾಂ. ಯುಕ್ತೋ ನಿಜೈಃ ಬಂಧುಭಿಃ ಚೋತ್ಸವೇ ಮಾಂ ಸಮುದ್ವಹೇತ್ಯಥ. ಕೃಷ್ಣಂ ಸದಧ್ಯೌ. ಪದಚ್ಛೇದ ನ ಅತಿಕ್ರಮಃ ವಾಸುದೇವಸ್ಯ ಯುಕ್ತಃ ತಸ್ಮಾತ್ ತೇನ ಸ್ವಪಿತೃಭ್ಯಾಂ ಚ ದತ್ತಾಂ. ಯುಕ್ತಃ ನಿಜೈಃ ಬಂಧುಭಿಃ ಚ ಉತ್ಸವೆ ಮಾಂ ಸಮುದ್ವಹ ಇತಿ ಅಥ ಕೃಷ್ಣಂ ಸಹ ದಧ್ಯೌ. ಆ ಕಾಮಾವಿಷ್ಟನಾದಂತಹ ಅರ್ಜುನ ಈ ರೀತಿ ಹೇಳಿದ, ಈಗಲೇ ಮದುವೆ ಆಗ್ಬಿಡೋಣ ಅಂತ. ಆದ್ರೆ ಆ
ಸುಭದ್ರೆ ಕೃಷ್ಣನ ತಂಗಿಯಾಗಿ ಆ ಸಂದರ್ಭದಲ್ಲಿ ತೋರಿಸಿದಂತಹ ಒಂದು ವಿನಯ ಮತ್ತು ಸಮಯೋಚಿತವಾದ ನಿರ್ಧಾರ ಹೇಗಿತ್ತು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾಳೆ, ವಾಸುದೇವಸ್ಯ ಅತಿಕ್ರಮ ನಯುಕ್ತ. ನೋಡು, ಕೃಷ್ಣನನ್ನ ಮೀರಿ ನಡೆಯೋದು ಸರಿಯಲ್ಲ. ಕೃಷ್ಣನನ್ನು ಬಿಟ್ಟು ನಾವೇನು ಕೂಡ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ಮತ್ತು ನಿನ್ನ ಈ ವಿವಾಹಕ್ಕೆ ಪ್ರಧಾನವಾದಂತ ಕಾರಣವೇನೇ ಕೃಷ್ಣ. ಹಾಗಾಗಿ ನಾವು ಕೃಷ್ಣನನ್ನ ಬಿಟ್ಟು ಏನನ್ನು ಕೂಡ ಮಾಡಬಾರದು. ಅದು ಯುಕ್ತ, ಅದು ಸರಿಯಾದದ್ದಲ್ಲ. ಹಾಗಾಗಿ ಮದುವೆ ಅಂದ್ರೆ ಸುಮ್ನೆ ನಾವಿಬ್ಬರೇ ಏನೋ ಇವತ್ತಿನ ಕಾಲದ ನಾವು ಇವತ್ತು ನೋಡ್ತೇವೆ, ಮದುವೆ ಅಂತ ಅಂದ್ರೆ ಪರಸ್ಪರ ಲವ್ ಆದ ತಕ್ಷಣ ಒಂದು ಟೈಮಲ್ಲಿ ಇಬ್ರು ಓಡಿ ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ತವ್ರ ಮನೆಯವ್ರ ಕಥೆ ಏನು, ಗಂಡ ಮನೆಯವ್ರ ಕಥೆ ಏನು ವಿಚಾರ ಮಾಡೋದಿಲ್ಲ. ಆದರೆ ಸುಭದ್ರೆ ವಿಚಾರ ಮಾಡ್ತಾ ಇದ್ದಾಳೆ, ಬರೀ ನಾನು ನೀನು ಒಂದಾಗಿ ಮದುವೆ ಆದ್ರೆ ಸಾಕಾಗೋದಿಲ್ಲ, ಎಲ್ಲರೂ ಕೂಡ ಯಾವ ರೀತಿಯಾಗಿ ಬ್ರಾಹ್ಮ ವಿವಾಹದಿಂದಾಗಿ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರೊಟ್ಟಿಗೆ ಸೇರಿಕೊಂಡು ಮದುವೆಯನ್ನ ವೈಭವದಿಂದ ಮಾಡ್ತಾರೋ ಅದೇ ರೀತಿಯಾಗಿ ತೇನ ಸ್ವಪಿತೃಭ್ಯಾಂಚ, ತೇನ ಅವರಿಂದ ಅರ್ಥಾತ್ ಕೃಷ್ಣ ಮತ್ತು ಸ್ವಪಿತೃಭ್ಯಾಂ ನನ್ನ ತಂದೆ ತಾಯಿ ಎಲ್ಲರೂ ಕೂಡ ಸೇರಿಕೊಂಡು ಧಾರೆ ಎರೆದು ನಿನಗೆ ಮದುವೆ ಮಾಡಿ ಕೊಟ್ಟಾಗ ಮಾತ್ರ ನಾನು ಮದುವೆ ಆಗ್ತೇನೆ. ಹೀಗೆ ಇದು ನನ್ನ ಕಡೆ ಆಯ್ತು. ನನ್ನ ಕಡೆ ಕೃಷ್ಣ ಮತ್ತು ತಂದೆ ತಾಯಿ ಅವರೇ ಪ್ರಧಾನ. ನಿನ್ ಕಡೆ ನಿಜೈಹಿ ಬಂಧುಬಿಹಿ, ನಿನ್ನ ಎಲ್ಲ ಬಂಧು ಬಾಂಧವರು. ಹೀಗೆ ನನ್ನ ಬಂಧು ಬಾಂಧವರು, ತಂದೆ ತಾಯಿಂದಿರು ಮತ್ತು ನಿನ್ನ ಬಂಧು ಬಾಂಧವರು ಎಲ್ಲರೊಟ್ಟಿಗೆ ಸೇರಿಕೊಂಡು ಉತ್ಸವ ಪೂರ್ವಕವಾಗಿ, ಸುಮ್ಮನೆ ಗಾಂಧರ್ವ ವಿವಾಹ ಅಂದ ತಕ್ಷಣ ಆ ಟೈಮಲ್ಲಿ ಒಂದು ನಿಮಿಷದಲ್ಲಿ ಆಗುವಂತ ಮದುವೆ ಅಲ್ಲ. ಉತ್ಸವ ಪೂರ್ವಕವಾಗಿ ಎಲ್ಲರೂ ಯಾವ ರೀತಿಯಾಗಿ ಮದುವೆ ಆಗ್ತಾರೋ ಆ ರೀತಿಯಾಗಿ ನೀನ್ ನನ್ನನ್ನ ಸಮುದ್ವಹ ಮದುವೆಯಾಗಬೇಕು ಅಂತ ದೊಡ್ಡ ಸಂಯಮವನ್ನ ಆ ಸುಭದ್ರಾ ದೇವಿಯಲ್ಲಿ ತೋರಿಸ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ಸರಿ, ಎಲ್ಲದಕ್ಕೂ ಪ್ರಧಾನ ಸೂತ್ರಧಾರ ಯಾರು? ಕೃಷ್ಣ ಪರಮಾತ್ಮ. ಹಾಗಾಗಿ ಅರ್ಜುನ ಕೃಷ್ಣಂ ದಧ್ಯೌ, ಕೃಷ್ಣನನ್ನ ಧ್ಯಾನ ಮಾಡಿದ. ಮುಂದೆ ಮಾತಾ ಪಿತೃಭ್ಯಾಂ ಸಹಿತೋಥ ಕೃಷ್ಣ ತತ್ರೈವಾಯಾತ್ ವಾಸವಶ್ಚಾತ ಶಚ್ಯ. ಸಮಂ ಮುನೀಂದ್ರೈಹಿ ಫಲ್ಗುನೇನ ಸ್ಮೃತಂ ಸಂ ತತ್ರೈವಾಗಾತ್ ಪ್ರೀತಿಯುಕ್ತೋ ನಿಶಾಯಾಂ. ಪದಚ್ಛೇದ ಮಾತಾ ಪಿತೃಭ್ಯಾಂ ಸಹಿತಃ ಅಥ ಕೃಷ್ಣಃ ತತ್ರ ಏವ ಆಯಾತ್ ವಾಸವಃ ಚ ಅಥ ಶಚ್ಯ ಸಮಂ ಮುನೀಂದ್ರೈಃ ಫಲ್ಗುನೇನ ಸ್ಮೃತಃ ಸಹ ತತ್ರ ಏವ ಆಗಾತ್ ಪ್ರೀತಿಯುಕ್ತಃ ನಿಶಾಯಾಂ. ಅರ್ಜುನ ಯಾವಾಗ ಕೃಷ್ಣನನ್ನ ಸ್ಮರಿಸಿದನೋ ತತ್ಕ್ಷಣದಲ್ಲಿ ಕೃಷ್ಣ ಅಲ್ಲಿಗೆ ಬಂದ. ಮಾತಾ ಪಿತೃಭ್ಯಾಂ ಸಹಿತ, ತಂದೆ ತಾಯಂದಿರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದಾಗ ಸರಿ, ಕೃಷ್ಣನ್ ಸುಭದ್ರೆ ಕಡೆಯ ಅಣ್ಣ ಬಂದ, ತಂದೆ ತಾಯಂದ್ರು ಬಂದ್ರು ಧಾರೆ ಎರೆದು ಕೊಡ್ಲಿಕ್ಕೆ.
ಈ ಕಡೆ ಅರ್ಜುನ ಕಡೆ ಯಾರು ಬರ್ಬೇಕು ಅಂತಂದ್ರೆ, ನೋಡಿ ಇಲ್ಲಿ ಅರ್ಜುನನ ಮದುವೆ ಸಂದರ್ಭದಲ್ಲಿ ಕುಂತಿ ಯುಧಿಷ್ಠಿರ ಅವ್ರ್ಯಾರು ಬರ್ಲಿಲ್ಲ. ಮತ್ತೆ ಯಾರು ಬಂದ್ರು? ವಾಸವಶ್ಚಾತ ಶಚ್ಯ, ಅವನ ಮೂಲ ಸ್ವರೂಪದ ದೇವೇಂದ್ರ ಮತ್ತು ಶಚೀದೇವಿ ಅವರು ಬರ್ತಾ ಇದ್ದಾರೆ. ಇಬ್ಬರೇ ಬರ್ಲಿಲ್ಲ. ಮುನೀಂದ್ರೈಹಿ ಸಮಂ, ಸಮಂ ಅಂದ್ರೆ ಜೊತೆಗೆ ಅನೇಕ ನಾರದರೆ ಮುಂತಾದಂತಹ ದೊಡ್ಡ ದೊಡ್ಡ ಋಷಿಮುನಿಗಳೊಂದಿಗೆ ಸೇರಿಕೊಂಡು ದೇವೇಂದ್ರ ಹಾಗೂ ಶಚೀದೇವಿಯರು ಆ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ತತ್ರೈವಾಗ ಪ್ರೀತಿಯುಕ್ತೋ ನಿಶಾಯಂ ಅಂತ ಅವರೆಲ್ಲರೂ ಕೂಡ ಆ ಅರ್ಜುನನ ಮೇಲಿನ ಪ್ರೀತಿಯಿಂದಾಗಿ ಮತ್ತು ಸುಭದ್ರೆಯ ಮೇಲಿನ ಪ್ರೀತಿಯಿಂದಾಗಿ ಕೃಷ್ಣ, ವಸುದೇವ, ದೇವಕಿಯರು, ದೇವೇಂದ್ರ, ಶಚೀದೇವಿ, ನಾರದಾದಿ ಸಮಸ್ತ ಋಷಿ ವೃಂದ ಎಲ್ಲರೂ ಕೂಡ ಆ ದ್ವಾರಕಾ ಪಟ್ಟಣಕ್ಕೆ ಬಂದು ನಿಶಾಯಾಮ್ ರಾತ್ರಿ ಸಂದರ್ಭದಲ್ಲಿ ಬಂದು ಸೇರ್ತಾ ಇದ್ದಾರೆ. ಮುಂದೆ ಕೃಷ್ಣಸ್ತತಃ ಪುರುಹೂತೇನ ಸಾಕಂ ತಯೋರ್ವಿವಾಹಂ ಕಾರಯಾಮಾಸ ಸಮ್ಯಕ್. ಮಾತಾ ಪಿತೃಭ್ಯಾಂ ಸಾತ್ಯಕಿನಾಪಿ ಯುಕ್ತೋ ಮಹೋತ್ಸವೇ ಅನ್ಯಾವಿದಿತೆ ಮುನೀಂದ್ರೈಹಿ. ಪದಚ್ಛೇದ. ಕೃಷ್ಣ ತತಃ ಪುರುಹೂತೇನ ಸಾಕಂ ತಯೋಃ ವಿವಾಹಂ ಕಾರಯಾಮಾಸ ಸಮ್ಯಕ್. ಮಾತಾಪಿತೃಭ್ಯಂ ಸಾತ್ಯಕಿನಾ ಅಪಿ ಯುಕ್ತಃ ಮಹೋತ್ಸವೇ ಅನ್ಯಾವಿದಿತೆ ಮುನೀಂದ್ರೈಹಿ. ಹೀಗೆ ಕೃಷ್ಣ ಪರಮಾತ್ಮ ಮುಂದೆ ಉತ್ತಮವಾದಂತಹ ಮುಹೂರ್ತದಲ್ಲಿ ಪುರುಹೂತೇನ ಸಾಕಂ, ಪುರುಹೂತ ಅಂದ್ರೆ ಇಂದ್ರ, ಅವನೊಟ್ಟಿಗೆ ಸೇರಿಕೊಂಡು ತನ್ನ ತಂದೆ ತಾಯಂದಿರು, ಮಾತಾಪಿತೃಭ್ಯಾಂ ಸಾತ್ಯಕಿನ, ವೀರ ಸಾತ್ಯಕಿ ಇದ್ದ ಅದೆಲ್ಲರೊಟ್ಟಿಗೆ ಸೇರಿಕೊಂಡು ಋಷಿಗಳೊಟ್ಟಿಗೆ ಸೇರಿಕೊಂಡು ತಯೋಹೋ ವಿವಾಹಂ ಸಮ್ಯಕ್ ಕಾರಯಾಮಾಸ, ಅವರಿಬ್ಬರ ಮದುವೆಯನ್ನ, ಸುಭದ್ರ ಮತ್ತು ಅರ್ಜುನರ ಮದುವೆಯನ್ನ ತುಂಬಾ ಸಮ್ಯಕ್ ಅಂದ್ರೆ ಚೆನ್ನಾಗಿ ಮಾಡಿಸಿದ. ಇದು ಅನ್ಯಾವಿದಿತೆ, ಯಾರಿಗೂ ಗೊತ್ತಾಗ್ಲಿಲ್ಲ. ಬಲರಾಮ್ ಮುಂತಾದಂತಹ ಅವನ ಯಾವ ಪಕ್ಷದವರಿಗೂ ಕೂಡ ಗೊತ್ತಾಗ್ಲಿಲ್ಲ. ಅವರು ಮಾತ್ರ ವೈಭವದಿಂದಾಗಿ ಅಲ್ಲಿ ವಿವಾಹವನ್ನ ಮಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ವಿಚಾರ ಬರುತ್ತೆ. ಅಲ್ಲಿ ಅನೇಕ ಜನ ಋಷಿಮುನಿಗಳು ಬಂದಿದ್ರು ಅಂತೆ. ಕಾಶ್ಯಪರು ಮತ್ತು ನಾರದರು, ವಸಿಷ್ಠರು ಮುಂತಾದಂತಹ ಋಷಿಗಳು ಬಂದಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಅರುಂಧತ್ಯಾದಿ ವಿಸ್ತತ ಅಂತ ಅರುಂಧತಿ ಮೊದಲಾದಂತಹ ಉತ್ತಮವಾದಂತಹ ಪತಿವ್ರತ ಶಿರೋಮಣಿಗಳು ಬಂದಿದ್ರು. ಸಾಕ್ಷಾತ್ ರುಕ್ಮಿಣಿ ದೇವಿ ಇದ್ಲು. ಹೀಗೆ ಅನೇಕ ಜನ ದೇವತೆಗಳ ಸಮ್ಮುಖದಲ್ಲಿ, ಋಷಿಮುನಿಗಳ ಸಮ್ಮುಖದಲ್ಲಿ, ಋಷಿ ಪತ್ನಿಯರ ಸಮ್ಮುಖದಲ್ಲಿ ಸಾಕ್ಷಾತ್ ದೇವೇಂದ್ರನ ಸನ್ನಿಧಾನ, ಇದೆಲ್ಲವನ್ನು ಕೂಡ ಮೀರಿ ಕೃಷ್ಣ ಪರಮಾತ್ಮನ ಸನ್ನಿಧಾನ, ಅವನ ನೇತೃತ್ವ, ಅದರಲ್ಲಿ ಆ ಯಾರು ಅರ್ಜುನ ಮತ್ತು ಸುಭದ್ರೆಯರ ವಿವಾಹ ಎಂಬುದು ವೈಭವದಿಂದಾಗಿ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅರ್ಜುನ ತೀರ್ಥಯಾತ್ರೆ ಅಂತ ಬಂದಂಥವನು 2 ವಿವಾಹವನ್ನು ಆಗಿ ಮುಂದೆ ತಾನು ಇಂದ್ರಪ್ರಸ್ಥಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ಮುಂದೆ ತತಃ ಕೃಷ್ಣ
ಸ್ಯಂದನಂ ಫಲ್ಗುನಾರ್ತೆ ನಿಧಾಯಸ್ವಂ ಪ್ರಯಯೌ ತದ್ರಜನ್ಯಾಂ. ಗತೇಥ ಶಕ್ರೆ ರಥಂ ಆರುರೋಹ ಪ್ರಾತಃ ಪಾರ್ಥಃ ಸಹಿತೋ ಭಾರ್ಯಯೈವ. ಪದಚ್ಛೇದ. ತತಃ ಕೃಷ್ಣಃ ಸ್ಯಂದನಂ ಫಲ್ಗುನಾರ್ಥೆ ನಿಧಾಯ ಸ್ವಂ ಪ್ರಯಯೌ ತದ್ರಜನ್ಯಾಂ. ಗತೆ ಅಥ ಶಕ್ರೆ ರಥಂ ಆರುರೋಹ ಪ್ರಾತಃ ಪಾರ್ಥಃ ಸಹಿತಃ ಭಾರ್ಯಯ ಏವ. ಕೊನೆಗೆ ಎಲ್ಲವೂ ಆಯಿತು. ತದ್ ರಜನ್ಯಾಂ, ರಜನಿ ಅಂದ್ರೆ ರಾತ್ರಿ ಅಂತ. ಅಂತಹ ಅವತ್ತಿ ದಿವಸ ರಾತ್ರಿ ಸಂದರ್ಭದಲ್ಲಿ ಏನೇ ಪರಮಾತ್ಮ ಏನ್ ಮಾಡಿದ, ಸ್ಯಂದನಂ ಸ್ವಂ ಸ್ಯಂದನಂ, ಸ್ಯಂದನ ಅಂದ್ರೆ ರಥ, ತನ್ನ ರಥವನ್ನ ಫಲ್ಗುನಾರ್ತಿ ಅರ್ಜುನನಿಗೋಸ್ಕರ ಅಂತ. ಯಾಕಂದ್ರೆ ಅರ್ಜುನ ತೀರ್ಥಯಾತ್ರೆಯ ನೆಪದಲ್ಲಿ ಬಂದಿದ್ದಾನೆ, ಹಾಗಾಗಿ ಅವನಿಗೆ ಹೋಗ್ಲಿಕ್ಕೆ ರಥ ಬೇಕು. ಆ ರಥವನ್ನ, ತನ್ನ ರಥವನ್ನೇನೆ ಅವನಿಗೆ ಕೊಡ್ತಾ ಇದ್ದಾನೆ. ಅದಾದ ಮೇಲೆ ಅಲ್ಲಿ ರಥವನ್ನ ಅಲ್ಲಿ ಇಟ್ಟ ಮೇಲೆ ತದ್ರಜನ್ಯಾಂ ಪ್ರಯಯು, ಮತ್ತೆ ವಾಪಸ್ ರಾತ್ರಿಯಲ್ಲಿ ಹೋದ ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಅದಾದ ಮೇಲೆ ಮದುವೆ ಎಲ್ಲ ಮುತ್ತಷ್ಟೇ ಎಲ್ಲೋ ಹೊರಡವ್ರೆ ಅಲ್ಲ, ಹಾಗಾಗಿ ಶಕ್ರೇ ಗತೆ, ಇಂದ್ರನು ಹೊರಟ. ಹೀಗೆ ಬಂದಂತಹ ಋಷಿಮುನಿಗಳು, ದೇವತೆಗಳು ಎಲ್ಲರೂ ಕೂಡ ವಾಪಸ್ ತಮ್ಮ ತಮ್ಮ ಲೋಕಗಳಿಗೆ, ಊರುಗಳಿಗೆ ಹೋಗ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮರುದಿವಸ ಬೆಳಗ್ಗೆ ಪ್ರಾತಃ ಪಾರ್ಥಃ ಭಾರ್ಯೆಯ ಸಹಿತ, ತನ್ನ ಹೆಂಡತಿಯಾದಂತಹ ಸುಭದ್ರೆಯನ್ನೊಟ್ಟಿಗೆ ಸೇರಿಕೊಂಡು ಆ ದಿವ್ಯವಾದಂತಹ ರಥವನ್ನ ಏರಿದ. ಹೀಗೆ ಆ ನೂತನ ವಿವಾಹಿತನಾದಂತಹ ಅರ್ಜುನ ಮತ್ತು ಸುಭದ್ರ ದಂಪತಿಗಳು ವಾಪಸ್ಸಾಗಿ ಇಂದ್ರಪ್ರಸ್ಥಕ್ಕೆ ತೆರಳುತ್ತಾ ಇದ್ದಾರೆ. ಮುಂದೆ ಸರ್ವಾಯುಧೈಹಿ ಯುಕ್ತರಥೆ ಸಮಾಸ್ಥಿತೆ ಗೃಹೀತ ಚಾಪೆ ಫಲ್ಗುನೆ ದ್ವಾರವತ್ಯಾಂ. ಆಸೀದ್ರಾವಃ ಕಿಂ ಕಿಮೇತತ್ ತ್ರಿದಂಡಿ ಕನ್ಯಾಂ ಹರತ್ತೇಷಃ ಕೋದಂಡಪಾಣಿಃ. ಪದಚ್ಛೇದ. ಸರ್ವಾಯುಧೈಃ ಯುಕ್ತರಥೆ ಸಮಾಸ್ಥಿತೆ ಗೃಹೀತ ಚಾಪೆ ಫಲ್ಗುನೆ ದ್ವಾರವತ್ಯಾಂ ಆಸೀತ್ ರಾವಃ ಕಿಂ
ಕಿಂ ಏತತ್ ತ್ರಿದಂಡಿ ಕನ್ಯಾಂ ಹರತಿ ಏಷಃ ಕೋದಂಡಪಾಣಿಃ. ಆ ರಥ ಹೇಗಿತ್ತು? ಸರ್ವ ಆಯುಧೈಃ ಯುಕ್ತಃ. ಆ ರಥದಲ್ಲಿ ಎಲ್ಲ ರೀತಿಯಾದಂತಹ ಆಯುಧಗಳು ಕೂಡ ಇದ್ದು, ಅಂತಹ ರಥವನ್ನು ಏರಿ ಗೃಹೀತ ಚಾಪೆ, ಚಾಪ ಅಂದ್ರೆ ಧನುಸ್ಸು, ಬಿಲ್ಲು. ಅರ್ಜುನ ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಇವಳನ್ನು ಕರೆದುಕೊಂಡು, ಸುಭದ್ರೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದ್ವಾರಕಾಪಟ್ಟಣದಲ್ಲಿ ರಾವಹ ಆಸಿ, ದೊಡ್ಡ ಕೋಲಾಹಲ ಎದ್ದು ಬಿಡ್ತು ಅಂತ. ರಾವಹ ಶಬ್ದಕ್ಕೆ ಜೋರಾಗಿ ಧ್ವನಿ ಮಾಡೋದು ಅಂತ ಅರ್ಥ. ಇವತ್ತು ನಾವು ಕನ್ನಡದಲ್ಲಿ ಕೇಳ್ತೇವೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರಾದ್ರೂ ತುಂಬಾ ಜೋರ್ ಜೋರ ಒದರ್ತಾ ಇದ್ರೆ, ಏನಾದ್ರೂ ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ರೆ, ಇಷ್ಟು ರಾವ್ ರಾವ್ ಆಡ್ತಾ ಇದೆಯಾ ಅಂತ ನಾವು ಕೇಳ್ತೇವೆ. ಹಾಗೆ ರಾವ್ ಅನ್ನೋದು ಜೋರಾಗಿ ಧ್ವನಿ ಮಾಡೋದು, ಕೋಲಾಹಲ, ಗದ್ದಲ ಅನ್ನುವಂತ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಇದೆ. ಪ್ರಾಂತೀಯವಾಗಿ ಕನ್ನಡದಲ್ಲಿ ಕೂಡ ಅದು ಬಂದಿದೆ. ಯಾಕೆಷ್ಟು ರಾವ್ ಆಡ್ತಾ ಇದ್ದೆ ಅಂತೆಲ್ಲ ಕೇಳ್ತಾರೆ. ಹಾಗೆ ಆಸೀತ್ ರಾವಹ, ಭಾರೀ ದೊಡ್ಡ ಗದ್ದಲ ಎದ್ದು ಬಿಡ್ತು. ಏನಂತ ಗದ್ದಲ? ಕಿಮೇತ ತ್ರಿದಂಡಿ ಕೋದಂಡಪಾಣಿಹಿ ಕನ್ಯಾಂ ಹರತೆ. ಈ ವ್ಯಕ್ತಿ ಸನ್ಯಾಸಿ ನಮ್ಮ ನಗರಕ್ಕೆ ಬರುವಾಗ ಕೈಯಲ್ಲಿ ಏನಿತ್ತು? ತ್ರಿದಂಡಿ, 3 ದಂಡಗಳಿದ್ದು. ಇವತ್ತು ನೋಡಿದ್ರೆ ಕೈಯಲ್ಲಿ ಕೋದಂಡ ಬಂದ್ಬಿಟ್ಟಿದೆ, ಧನುಸ್ಸು ಬಂದ್ಬಿಟ್ಟಿದೆ. ಹೀಗೆ ತ್ರಿದಂಡಿಯಾಗಿ ಬಂದಂತಹ ಈ ಸನ್ಯಾಸಿ ಕೋದಂಡಪಾಣಿಯಾಗಿ ಏನ್ ಮಾಡ್ತಾ ಇದ್ದಾನೆ? ಕನ್ಯಾಂ ಹರತಿ, ನಮ್ಮ ಕನ್ಯೆಯನ್ನ, ನಮ್ಮ ಸುಭದ್ರೆಯನ್ನ ಅಪಹಾರ ಮಾಡ್ತಾ ಇದ್ದಾನಲ್ಲ ಅಂತ ಜೋರಾದಂತಹ ಗಲಾಟೆ ಎಂಬುದು ಅಲ್ಲಿ ಪ್ರಾರಂಭ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಮುಂದೆ ಅರ್ಜುನ ತನ್ನ ಅದ್ಭುತವಾದಂತಹ ಬಿಲ್ವಿದ್ಯೆಯ ಸಾಮರ್ಥ್ಯವನ್ನು ತೋರಿಸಿ ಅವರನ್ನ ಸೋಲಿಸ್ತಾನೆ. ಅಲ್ಲಿ ರಕ್ಷಕರು ಅಂತ ರಕ್ಷಣೆ ಮಾಡ್ಲಿಕ್ಕೆ ಅಂತ ಬರ್ತಾರೆ, ಸುಭದ್ರೆ ರಕ್ಷಣೆ ಮಾಡಬೇಕು, ಅರ್ಜುನ ಸೋಲಿಸಬೇಕು ಅಂತ. ಆವಾಗ ತನ್ನ ಚಾಕಚಕ್ಯತೆಯಿಂದಾಗಿ ಯುದ್ಧವನ್ನು ಮಾಡ್ತಾನೆ. ಆದ್ರೆ ಯಾರಿಗೂ ಕೂಡ ಗಾಯ ಆಗೋದಿಲ್ಲ. ಯಾಕೆಂದ್ರೆ ಸುಭದ್ರೆ ಪ್ರಾರ್ಥನೆ ಮಾಡ್ತಾಳೆ, ಇವರೆಲ್ಲರೂ ಕೂಡ ನಮ್ಮ ಊರಿನವರು, ನಮ್ಮ ಬಂಧುಗಳು, ಇವರಿಗೆ ಏನು ತೊಂದರೆ ಮಾಡಬೇಡಿ ಅಂತ. ಅವಳ ಪ್ರಾರ್ಥನೆಯಂತೆ ಯಾರಿಗೂ ನೋವಾಗದಂತೆ ಅವರನ್ನ ಗೆಲ್ತಾನೆ, ತಡೆದು ಹಿಡಿತಾನೆ. ಆ ಒಂದು ಚಿಂತನೆಯನ್ನು ಮತ್ತೆ ನಾವು ಮುಂದಿನ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.